ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ರೇಖಿ, ಪಾಲ್ಮಿಸ್ಟ್ರಿ, ಟ್ಯಾರೋ ಟ್ರೇಡಿಂಗ್, ಆಕಾಶಿಕ್ ರೀಡಿಂಗ್, ವಾಸ್ತುಶಾಸ್ತ್ರ ಈ ಥರ ಇನ್ನೂ ಹಲವು ಶಾಸ್ತ್ರಗಳನ್ನು ಅತೀಂದ್ರಿಯ ವಿದ್ಯೆ ಅಂತ ನಾವು ಕರಿತೀವಿ. ಈ ಅತೀಂದ್ರಿಯ ವಿದ್ಯೆ ಅಂದ್ರೇನು? ನಮ್ಮ ಇಂದ್ರಿಯಗಳಿಗೆ ಗೋಚಾರ ಆಗದೆ ಇರೋಂಥ ವಿದ್ಯೆ ಈ ಅತೀಂದ್ರಿಯ ವಿದ್ಯೆ. ನಾವು ನೋಡೋಕ್ಕಾಗದೆ ಇರೋದು, ಕೇಳೋದಿಕ್ಕಾಗದೆ ಇರೋದು, ಅದರ ಪರಿಮಳವನ್ನು ತಿಳ್ಕೊಳ್ಳೋದಿಕ್ಕಾಗದೆ ಇರೋದು, ರುಚಿಯನ್ನು ಸವಿಯೋದಿಕ್ಕಾಗದೆ ಇರೋದು, ಅದನ್ನು ಮುಟ್ಟೋದಕ್ಕಾಗದೆ ಇರೋದನ್ನು ನಾವು ಅತೀಂದ್ರಿಯ ಅಂತ ಕರಿತೀವಿ. ಡಾಕ್ಟರ್ಸ್ಗೆ ಪೇಷಂಟ್ಸ್ ನೋವು ಕಾಣಿಸ್ದೇ ಇರಬಹುದು, ಆದರೆ ವೈರಸ್ ಕಾಣಿಸುತ್ತೆ ಅಲ್ವಾ? ಹಾಗೆ ಈ ಅತೀಂದ್ರಿಯ ವಿದ್ಯೆಗಳಲ್ಲಿ ಅದರ ಶಕ್ತಿ, ಪವರ್, ಕನೆಕ್ಷನ್ ಕಾಣಿಸ್ದೇ ಇರಬಹುದು, ಆದರೆ ನಾವು ಹುಟ್ಟಿದಂಥ ದಿನಾಂಕ, ಗ್ರಹಗಳ ಸ್ಥಾನ, ಸಂಖ್ಯೆಗಳ ಸ್ಥಾನ, ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಇವೆಲ್ಲವೂ ಕಾಣಿಸುತ್ತೆ. ಈ ಎಲ್ಲವನ್ನು ಹೇಗೆ ಲಿಂಕ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರದ ಸಂಗತಿ. ಈ ಎಲ್ಲದನ್ನು ನಾವು ಚುಕ್ಕಿಗಳು ಅಂತ ಅನ್ಕೊಳ್ಳೋಣ. ಚಿಕ್ಕ ಮಕ್ಕಳಿಗೆ ಚುಕ್ಕಿಗಳನ್ನು ಇಟ್ಕೊಟ್ರೆ ಅದನ್ನು ಹೇಗೆ ಕನೆಕ್ಟ್ ಮಾಡೋದಕ್ಕೆ ಒದ್ದಾಡ್ತಾರೋ ಹಾಗೇನೆ ಈ ಅತೀಂದ್ರಿಯ ವಿದ್ಯೆ ಗೊತ್ತಿಲ್ಲದೆ ಇರೋರು ಈ ಎಲ್ಲದನ್ನ, ನಮ್ಮ ಡೇಟ್ ಆಫ್ ಬರ್ತ್ ಆಗಿರಲಿ, ಗ್ರಹಗಳನ್ನಾಗಿರಲಿ, ನಮ್ಮ ಜೀವನದ ಘಟನೆಗಳನ್ನಾಗಲಿ ಕನೆಕ್ಟ್ ಮಾಡೋದಕ್ಕೆ ಸೋತ್ ಹೋಗ್ತೀವಿ. ಹೇಗೆ ಒಬ್ಬ ಲಾಯರ್ ಆಪರೇಷನ್ ಥಿಯೇಟ್ರಲ್ಲಿ ಹೋಗಿ ಆಪರೇಷನ್ ಮಾಡೋದಕ್ಕಾಗೋದಿಲ್ವೋ, ಅಥವಾ ಹೇಗೆ ಒಬ್ಬ ಡಾಕ್ಟರ್ ಬಂದ್ಬಿಟ್ಟು ಮೂವಿ ಡೈರೆಕ್ಟ್ ಮಾಡೋದಕ್ಕಾಗೋದಿಲ್ವೋ, ಹಾಗೆ ಹುಟ್ಟಿದ ದಿನಾಂಕ, ಗ್ರಹಗಳು, ಜೀವನದಲ್ಲಿ ನಡೆಯೋ ಘಟನೆಗಳು ಎಲ್ಲ ಗೊತ್ತಿದ್ರೂ ಇದನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತೀವಿ. ಹಾಗಾಗಿ ನಮಗೆ ಇದನ್ನೆಲ್ಲ ಕನೆಕ್ಟ್ ಮಾಡುವಂತಹ ಒಂದು ವಿದ್ಯೆ ಗೊತ್ತಿರಬೇಕು. ಅದೇ ನಮ್ಮ ಅತೀಂದ್ರಿಯ ವಿದ್ಯೆ, ಅಕಲ್ಟ್ ಸೈನ್ಸ್. ಆಲ್ಬರ್ಟ್ ಅನ್ನುವಂತಹ ಹುಡುಗನ ತಲೆ ಮೇಲೆ ಆಪಲ್ ಬಿದ್ದಾಗ ಅದು ಯಾಕೆ ಬಿತ್ತು ಅಂತ ನಾನಾ ತರವಾಗಿ ಯೋಚನೆ ಮಾಡಿದಾಗಲೇ ಆ ಹುಡುಗ ಐನ್ಸ್ಟೀನ್ ಆಗಿದ್ದು. ನಿಮ್ಮ ಜೀವನದಲ್ಲಿರುವಂತಹ ಎಷ್ಟೋ ಕಷ್ಟಗಳಿಗೆ ಆಸ್ಟ್ರಾಲಜಿ ಆ್ಯಂಡ್ ನ್ಯೂಮರಾಲಜಿಯಿಂದ ಪರಿಹಾರಗಳನ್ನು ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ನಿಮ್ಮ ಜೀವನದಲ್ಲಿರುವಂಥದ್ದನ್ನು ನೀವು ಸರಿಪಡಿಸ್ಕೋಬೇಕು ಅಂತ ಅನ್ಕೊಳ್ಳೋದಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಪೂಜೆ, ಹವನ, ಮಂತ್ರ, ವ್ರತ, ಯಂತ್ರ, ಸ್ವಿಚ್ ವರ್ಡ್ಸ್, ಹೀಲಿಂಗ್ ವರ್ಡ್ಸ್ ಈ ಎಲ್ಲದನ್ನ ಯೂಸ್ ಮಾಡಿ ನಿಮಗೆ ರೆಮಿಡಿಯನ್ನು ಕೊಡ್ತೀನಿ. ಇದು ಈಸಿಯಾಗೂ ಇರುತ್ತೆ, ಹಾಗೆ ನಿಖರವಾಗಿ ಕೂಡ ಇರುತ್ತೆ. ನೀವೇನಾದ್ರೂ ನಿಮ್ಮ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ರೆ ಈ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿ ಅಥವಾ ಕಾಲ್ ಕೂಡ ಮಾಡಬಹುದು. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ, ನನ್ನ ಇನ್ಸ್ಟಾದಲ್ಲಿ DM ಕೂಡ ಮಾಡಬಹುದು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಹರ ಹರ ಮಹಾದೇವ.